ನಗರದ ವಾರ್ಡ್ ನಂಬರ್ 8 ವೆಂಕಟರಾವ್ ಕಾಲೋನಿ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ರಸ್ತೆ ಸಂಪೂರ್ಣ ಹದಗೆಟ್ಟು ಹೋಗಿದ್ದು, ಜೊತೆಗೆ ಎಲ್ಲೆಂದರಲ್ಲಿ ಕಸದ ರಾಶಿ ಬಿದ್ದಿದ್ದು, ಅಧಿಕಾರಿಗಳು ಮತ್ತು ಚುನಾಯಿತ ಜನಪ್ರತಿನಿಧಿಗಳು ಮಾತ್ರ ರಸ್ತೆ ಸುಧಾರಣೆಗೆ ಮತ್ತು ಸ್ವಚ್ಛತೆ ಕಾಪಾಡುವಲ್ಲಿ ಮುಂದಾಗದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಬಿ. ಸುರೇಶ್ ಗೊಬ್ಬರಕಲ್, ನಗರ ಘಟಕ ಅಧ್ಯಕ್ಷ ದಾವಲಸಾಬ್ ದೊಡ್ಡಮನಿ ಹಾಗೂ ರಮೇಶ್ ಮಾತನಾಡಿ, ಈ ರಸ್ತೆ ಸುಧಾರಣೆ ಮತ್ತು ಸಮರ್ಪಕವಾಗಿ ಕಸವನ್ನು ವಿಲೇವಾರಿ ಮಾಡುವುದರ ಮೂಲಕ ಸ್ವಚ್ಛ ನಗರ ನಿರ್ಮಾಣಕ್ಕೆ ಅಧಿಕಾರಿಗಳು ಮುಂದಾಗಬೇಕಾಗಿದ್ದು, ಆದರೆ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಇದರ ಪರಿಣಾಮವಾಗಿ ವಾರ್ಡಿನ ನಿವಾಸಿಗಳು ಡೆಂಗು, ಮಲೇರಿಯಾ ಸೇರಿದಂತೆ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದು, ಕೂಡಲೇ ಕಸವನ್ನು ವಿಲೇವಾರಿ ಮಾಡುವ ಜೊತೆಗೆ ರಸ್ತೆಯನ್ನು ಸುಧಾರಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಜಿ ವೆಂಕಟರಾವ್ ಕಾಲೋನಿ ವಾರ್ಡ್ ನಂಬರ್ 8ರ ಇವತ್ತು ದುರಸ್ತಿ ಏನಂದರೆ, ಇವತ್ತು ಬಸ್ ಸ್ಟ್ಯಾಂಡ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈಶಾನ್ಯ ಭಾಗದಲ್ಲಿ ಇವತ್ತು ಏನು ಒಂದು ಟಾಯ್ಲೆಟ್ ರೂಮ್ ಇದೆ. ಈ ಟಾಯ್ಲೆಟ್ ರೂಮಿನ ಈ ಕಡೆ ಒಂದು ಸೇಫ್ಟಿ ಟ್ಯಾಂಕರ್ ಇದೆ, ಅದೆಲ್ಲ ತುಂಬಿಕೊಂಡು ಈ ಒಂದು ಜಿ ವೆಂಕಟರಾವ್ ಕಾಲೋನಿ ಏರಿಯಾದಲ್ಲೆಲ್ಲ ನೀರೆಲ್ಲ ಹರಿದುಕೊಂಡು ಹೋಗ್ತಾ ಇದೆ. ಅದೊಂದು ದುರಸ್ತಿ ಆಗ್ತದೆ. ಇನ್ನೊಂದು ಏನಂದರೆ, ಈ ಒಂದು ಬಸ್ ಸ್ಟ್ಯಾಂಡ್ ಮೂಲೆಯಲ್ಲಿ ಕಸದ ಪುಟ್ಟಿ ಅಂತೆ ರೋಡ್ಗೆಲ್ಲ ಬಿದ್ದಿದೆ. ಆಮೇಲೆ ಜನರಿಗೆ ಓಡಾಡಲಿಕ್ಕೆ ತುಂಬ ಕಷ್ಟ ಆಗ್ತಿದೆ. ಇನ್ನೊಂದು ಹೇಳ್ಬೇಕಂದ್ರೆ, ಇಲ್ಲಿನ ವಾತಾವರಣ ಹೆಂಗಿದೆ ಅಂದರೆ, ಈ ಒಂದು ಏರಿಯಾದ ಒಂದು ಧೂಳಿನ ಕಣ ಆಗಿರ್ಬೋದು, ಕೊಚ್ಚೆ ನೀರಾಗಿರ್ಬೋದು, ಟಾಯ್ಲೆಟ್ನಿಂದ ಹರಿದುಕೊಂಡು ಬರ್ತಕ್ಕಂಥ ಹೊಲಸು ನೀರಾಗಿರ್ಬೋದು, ಪ್ರತಿಯೊಂದು ಮನೆ ಭಾಗಕ್ಕೆಲ್ಲ ಹೋಗ್ತಾ ಇದೆ. ಹಂಗಾಗಿ ಈಗಿನ ಈ ಒಂದು ಏರಿಯಾ ವ್ಯಾಪ್ತಿಯಲ್ಲಿ ಏನು ಹರಡಿದೆ ಅಂದರೆ, ಸೋಂಕೆಲ್ಲ ಹರಡ್ತಾ ಇದೆ. ಡೆಂಗಿ ಜ್ವರಕ್ಕೆಲ್ಲ ತುತ್ತಾಗ್ತಿದ್ದಾರೆ, ಜನರುಗಳು ಜ್ವರಕ್ಕೆ ತುತ್ತಾಗ್ತಿದ್ದಾರೆ. ಬಟ್ ಇದ್ರ ಕಡೆಗೆ ಯಾರು ಕೂಡ, ಯಾವ ಒಂದು ಅಧಿಕಾರಿಗಳು ಕೂಡ ನಗರಸಭೆಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಮಿಷನರ್ ಆಗಿರ್ಬೋದು, ಮತ್ತು ಈ ಕಡೆ ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ ಬರ್ತಕ್ಕಂಥ ಡಿಪೋ ಮ್ಯಾನೇಜರ್ಸ್ ಆಗಿರ್ಬೋದು, ಇಲ್ಲಿ ಯಾರು ಸ್ಪಾನ್ಸರ್ಸ್ ಕೂಡ ಇದ್ರ ಕಡೆಗೆ ಗಮನ ಹರಿಸ್ತಾ ಇಲ್ಲ. ಇದೇ ರೀತಿ ಮುಂದಿನ ದಿನಗಳು ಇದೇ ರೀತಿ ಏನಾದರೂ ಆಯ್ತಂದರೆ, ಇಲ್ಲಿ ಒಂದು ಸಿಂಧನೂರು ಭಾಗದ ಒಂದು ಜಿ ವೆಂಕಟರಾವ್ ಕಾಲೋನಿಯಿಂದ ಪ್ರತಿಯೊಂದು ಸಿಂಧನೂರು ಭಾಗದ ಪ್ರತಿಯೊಂದು ಮೂಲೆಯಲ್ಲಿ ಸಂತಿಗೆ ಡೆಂಗು ಜ್ವರ ಹರಡುವಂಥ ಒಂದು ಸಾಧ್ಯತೆ ಇದೆ. ಇದರ ಕಡೆಗೆ ಪ್ರತಿಯೊಬ್ಬ ಅಧಿಕಾರಿಗಳು ಗಮನ ಕೊಡಬೇಕು. ಮತ್ತು ಇಲ್ಲಿ ಸ್ಥಳೀಯ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸರ್ಕಾರಿ MLAಗಳು ಸಂತಿಗೇನೋ ಈ ಒಂದು ಏರಿಯಾದ ಕಡೆಗೆ ಗಮನ ಹರಿಸ್ಕೊಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಇಲ್ಲ ಎಲ್ಲರಿಗೂ ನಮಸ್ಕಾರ. ಜಿ ವೆಂಕಟರಾವ್ ಕಾಲೋನಿ ವಾರ್ಡ್ ನಂಬರ್ 8. ಈ ರಸ್ತೆ ನೋಡಿಬಿಟ್ರೆ ನಾವು ಎಲ್ಲಿ ಹಳ್ಳಾಗಿದ್ದೀವೋ ಎಲ್ಲಿದೋ ಗೊತ್ತಾಗ್ಬೋದು. ಯಾಕಂದ್ರೆ ಬಗಲಾಗಿ ಇಲ್ಲಿ ಹಾಸ್ಪಿಟ್ಲ್ ಇದೆ. ತುರ್ತು ಸಭೆ ಪೇಷಂಟ್ ಯಾವನ್ನ ಬಂದ್ರೆ ಇಲ್ಲಿ ಡೆಲಿವರಿ ಇರ್ಬೋದು, ಯಾವುದನ್ನ ಇರ್ಬೋದು, ಇಲ್ಲೇ ಆಗ್ಬೋದು. ಅದು ರಸ್ತೆ ಇವರಿಗೆ ರೈತರಿಗೆ ಭಾಳ ಸಲ ನಾವು ಮನೆಗೆ ಕೊಟ್ಟರು ಲೈವ್ ನೋಡ್ತೀವಿ. ಲಾಸ್ಟಿಗೆ ಅವ್ರು ಬಂದು ನೋಡಲಿ ಅಂತ ಲೈವ್ ಇಟ್ಟರು ಅವ್ರ ಗಮನಕ್ಕಿಲ್ಲ. ಕಣ್ಣು ಮುಚ್ಕೊಂಡು ಕುಂತೈತಿ ನಗರಸಭೆ. ಇದು ಏನಂತಾರಲ್ಲ, ಲೆಕ್ಕ ಕೊಟ್ಟು ಆಟಕ್ಕೆಲ್ಲ ಆಗೈತೆ. ಇನ್ನೂ 4 ದಿವಸ ನೋಡ್ತೀವಿ. ಇಲ್ಲಾಂದ್ರೆ ಇಲ್ಲೇ ರಸ್ತೆ ರೂಟ್ ಮಾಡಿ ಉಗ್ರ ಹೋರಾಟ ಮಾಡ್ತೀವಿ ಅಂತೇಳಿ ನಮ್ಮಲ್ಲಿ ವಿನಂತಿ. ಎಚ್ಚರಿಕೆ ಗಂಟೆ ಇದು ನಮ್ಮ ಸಂಘಟನೆಯಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ವತಿಯಿಂದ ತಾಲೂಕು ಮತ್ತು ನಗರ ಘಟಕದಿಂದ ಎಚ್ಚರಿಕೆ ಗಂಟೆ ಇದು.